ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಮಂಡ್ಯ ಪರಿಸ್ಥಿತಿ. ಆದ್ರೆ ಇನ್ನ ಬೀದರ್ನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವದಂತಿ ದೊಡ್ಡ ಮಟ್ಟದಲ್ಲಿ ಹಬ್ಬಿರೋದ್ರಿಂದ ಕೆಲವೊಂದಷ್ಟು ಕಡೆ ಆತಂಕ ನೋಡೋದಕ್ಕೆ ಸಿಗ್ತಾ ಇದೆ. ಬೀದರ್ನಲ್ಲೂ ಕೂಡ ನೋ ಪೆಟ್ರೋಲ್ ವದಂತಿ, ಬಂಕ್ಗಳಿಗೆ ಮುಗಿ ಬಿದ್ದಿದ್ದಾರಂತೆ ಜನ. ನೋಡಿ, ಇಲ್ಲಿ ವದಂತಿ ದೊಡ್ಡ ಮಟ್ಟದಲ್ಲಿ ಹಬ್ಬಿದೆ. ಸುಡು ಬಿಸಿಲನ್ನ ಲೆಕ್ಕಿಸದೆ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರಂತೆ ಜನ. ನಗರದ ಬಹುತೇಕ ಕಡೆ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿದೆ ಅಂತೆ. ಸರತಿ ಸಾಲಲ್ಲಿ ನಿಂತು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ವಾಹನ ಸವಾರರು ಮುಗಿ ಬೀಳ್ತಿದ್ದಾರೆ. ಬೀದರ್ನಲ್ಲೂ ಕೂಡ ನೋ ಪೆಟ್ರೋಲ್ ವದಂತಿ. ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ ಅನ್ನುವಂತಹ ವದಂತಿ ಇದೆಯಲ್ಲ, ಜನರನ್ನ ಪ್ಯಾನಿಕ್ ಮಾಡ್ತಾ ಇದೆ. ನಾಳೆ ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗಬೇಕು, ವೆಹಿಕಲ್ಸ್ ಮೂವ್ ಆಗಬೇಕು, ಪೆಟ್ರೋಲ್ ಡೀಸೆಲ್ ಸಿಗದೆ ಹೋದ್ರೆ ನಮ್ಮ ಕತೆ ಹೆಂಗಪ್ಪ? ಈ ಆತಂಕ ಜನರಲ್ಲಿ ಇರೋ ಕಾರಣದಿಂದಲೇ ಪೆಟ್ರೋಲ್ ಬಂಕ್ ಮುಂದೆ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿರುವಂತಹ ದೃಶ್ಯ ಅಲ್ಲಿಗೆ ಬೀದರ್ನಲ್ಲಿ. ಬಹುತೇಕ ಸುಡು ಬಿಸಿಲಿನ ತಾಪಮಾನ ಹೆಚ್ಚಾಗಿರುವಂತಹ ಜಿಲ್ಲೆ. ಅಲ್ಲೂ ಕೂಡ ಅದನ್ನ ಲೆಕ್ಕಿಸದೆ ವಾಹನಕ್ಕೆ ಪೆಟ್ರೋಲ್ ಸಿಕ್ಕರೆ ಸಾಕಪ್ಪ, ಡೀಸೆಲ್ ಸಿಕ್ಕರೆ ಸಾಕಪ್ಪ ಅಂತ ಮುಗಿಬಿದ್ದಿದ್ದಾರೆ. ಒಂದು ಮನವಿ ಅದ ಏನಂದರೆ, ನಾವು ಆಲ್ರೆಡಿ ಯಾರು ಪೆಟ್ರೋಲ್ ಹಾಕ್ಲತ್ತಾರ ಸಿಂಧಲ್ ಪೆಟ್ರೋಲ್ ಪಂಪಲ್ಲಿ ಅವ್ರಿಗೆ ನಾವು ಕೇಳಿದೆವು, ಸರ್ ಪೆಟ್ರೋಲ್ ಸಿಗ್ತದ ಸಿಗಲ್ಲ ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ರು, ಇಲ್ಲ ಸರ್ ಪೆಟ್ರೋಲ್ ಅದ. ನಿನ್ನೆ ರಾತ್ರಿ ಕೆಲವು ಜನ ಬಂದು ಏನಂದ್ರೆ ಒಂದು 30 ಲೀಟರು 40 ಲೀಟರ್ ಒಂದೇ ಸಲ ಕ್ಯಾನ್ನಲ್ಲಿ ತೆಗೆದುಕೊಂಡು ಹೋಗಿದ್ದ ಕಡೆಗೆ ಬೇರೆ ಜನ ನೋಡಿ ಭಯಪಟ್ಟು ಆಯ್ತು ನಾಳೆ ಪೆಟ್ರೋಲ್ ಸಿಗಲ್ಲ ಎಂಬ ಉದ್ದೇಶದಿಂದ ಅವ್ರೇನಾದ್ರು ಭಯಾಂತರಾಗಿ ಈ ಥರ ಲೈನ್ ಆಗ್ತಾ ಇದೆ. ಸೊ ಅವ್ರನ್ನ ಕೇಳಿದೆವು, ಹಾಂ ಪೆಟ್ರೋಲ್ ಅದ ಅಂತ ಹೇಳ್ಯಾರ ಅವರು, ಪೆಟ್ರೋಲ್ ಸಿಗ್ತದ ಅದಕ್ಕೇನಿಲ್ಲ. ಸೊ ಇದೇ ಬೀದರ್ ಜನ ಭಾಳ ಜಲ್ದಿ ಭಯ ಪಡ್ತಾರೆ. ಸೊ ಆ ಥರ ಆತಂಕ ಅದೇ ಮಂದಿ ಜನ ಪಡಿ ಬೀಳಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಬಿಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಮಂದಿ ಪಾಗಲಾಗ್ತಾ ಇದ್ದಾರೆ. ಏನು ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ, ಇನ್ನೊಂದು ಅರ್ಧ ತಾಸಲ್ಲಿ ಟ್ಯಾಂಕ್ ತಗೊಂಡಿದೆ, ಗಾಡಿ ಖಾಲಿ ಆಗ್ತದೆ, ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ ಸರ್. ಬೀದರಲ್ಲಿ ಶಾರ್ಟೇಜು ಇಲ್ಲ ಸರ್. ಅದು ಅಂದ್ರಲ್ಲಿ ಅದು ಉಡಿ ಪಡಿ. ಇದು ಈವರೆಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.